ಮೋಸ್ಟ್ಲಿ ಯಾರ್ಯಾರು ಬರ್ತೇಜ್ ಕಾಲೇಜಿಂದ ಈ ವಿಡಿಯೋ ನೋಡತ್ತೀರಿ ಕೆಳಗೆ ಕಮೆಂಟ್ಸ್ ಹೇಳ್ರಪ್ಪ. ಎಕ್ಸ್ ಬರ್ತೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ಸಬ್ಸ್ಕ್ರೈಬರ್ ಭೇಟಿಯಾಗ್ಯಾರ ಇಲ್ಲೇ ಹೇಳ್ರಿ. ಮತ್ತೆ ಆರಾಮದಿರಿ ಅಂತ ಕೇಳ್ತಾರ, ಅವ್ರ ಜೊತೆ ಸೆಲ್ಫಿ ತಕ್ಕೋತಾರ ಜನ ಎಲ್ಲ. ಹಿಂಗಾದ ಕೂಡಲೇ ಈಗ ನಮ್ಮ ಡ್ಯಾಡಿ ಏನರ ಮಾಡ್ತಿದ್ದಿಲ್ಲ, ಆಕಾಶ್ ಬಾಯ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಕಂಟೆಂಟ್ ಐತೆ ನೋಡಿ, ವಿಡಿಯೋ ಮಾಡ್ಕೋತೀನಿ ನೋಡಂತ ನನಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗೋದೈತಿ. ಯಾಕಪ್ಪ ಅಂದರೆ ಎಲ್ಲೋ ಒಂದು ಕಡೆ ಅವಾರ್ಡ್ಸ್ ತೊಳಗೆ ಹೊಂಟೇವೆ. ಎಲ್ಲೇ ಹೆಂಗೆ ಯಾಕೆ ಎದಕ್ಕೆ ಯಾವಾಗ ಅಂತ ಗೊತ್ತಾಗಬೇಕಂದ್ರೆ ಈ ಫುಲ್ ವಿಡಿಯೋ ನೋಡಲೇಬೇಕು. ಆ್ಯಂಡ್ ಚಾನಲ್ಗೆ ಹೊಸ್ತಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದ ಗಂಟೆ ಬಾರಿಸ್ಬಿಟ್ರಿ ಅಂದ್ರೆ ನೋಟಿಫಿಕೇಶನ್ ಬರ್ಕೊಂತಿರ್ತಾರೆ. ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ, ಫೈನಲಿ ಅಭಿಲಾಷ ಹೊಂಟ, ಲಿಲ್ಲಿ ಅವರು ಹೊಂಟ್ರು. ಇಲ್ಲಿಂದ ಕರ್ಕೊಂಡು ಹೊಂಟಿರೋದಲ್ಲ, ಇನ್ನು ಬರೀ ಇವನ ಇನ್ನು ರಾಗಿ ತಾಲಿಪಟ್ಟು. ಗಂಟೆ 8 ಆಗೇ ಬಿಡುತ್ತೆ ನೋಡ್ರಿ. ಆಗಲೇ ಅಪ್ಪಾರು ಬ್ರೇಕ್ಫಾಸ್ಟ್ ಮಾಡತ್ತಾರ. BMW ಆಮೇಲೆ ನೆಕ್ಸ್ಟ್ 2 ತೆಗಿಬೇಕು. ಈ ಬ್ಯಾಕ್ ಇಲ್ಲೇ ನೋಡ್ರಿ, ಮನೆ ಮಾಡ್ಕೊಂಬಿಟ್ಟತ್ತು. ಡೆಕೋರೇಷನ್ ತೆಗಿಬೇಕ್ರಿ, ಅದನ್ನ ಜನ ಹೊಸ ಕಾರ್ ಅಂತ ತಗೊಂಬಿಟ್ಟಾರ. ತೊಗೊಂಡು 4 ವರ್ಷ ಆಯ್ತು, ಮದುವೆ ಸಲ ಹಾಕಿದ್ದು. ಲಿಲ್ಲಿ ಅವರೇ ಏನು ತಿನ್ನಾಕತ್ತೀರಿ? ಬಾಯ್ ಮಮ್ಮಿ ಅವರೇ. 2 ಗಾಡಿ ತೆಗ್ದೇನು ತೆಗಿತೀನಿ ತಗೋರಿ. ಕ್ಯಾಡ್ ಐಟೇಶ್ವರೇ ಕೊಡ್ರಿ ನನಗೂ ಬರೀ ನೀವು ಕುಡಿತಿರ್ಲ ಅಲ್ಲ. ಫಸ್ಟ್ ಕ್ಲಾಸ್ ಚಹಾ ಕುಡ್ಕೋತ ಹೊಂಟ್ರಲ್ಲಿ ಇಲ್ಲಿ ಎಲ್ಲಾರು ತಮ್ಮ ಊರಿಗೆ. ಬಾಯ್ ಲಿಲಿ. ರೈಟ್, ಸೊ ಎಲ್ಲರೂ ಹೋದ್ರಿ. ಅಭಿ ಹೋದ, ಪಪ್ಪ ಹೋದ್ರು. ಪಪ್ಪ ಬರ್ತಾರೆ ನಾಳೆ. ಎಲ್ಲರೂ ತಮ್ಮ ಜಾಬ್ಗೆ ಹೋದ್ರು. ಈಗ ನಾಳೆ ಸಂಡೇ ಅಭಿಲಾಷಂದು ಟ್ರೈನ್ ಐತಿ. ಈ ಸಲ 1 ಟೈರ್ AC ಬುಕ್ ಮಾಡ್ಯಾನ ಅಂತ ಕನ್ಫರ್ಮೇಷನ್ ಸಿಕ್ಕತ್ತು. ಖುಷಿಯಾಗಿ ಹಾವೇರಿಯಿಂದ ಬುಕ್ ಮಾಡ್ಯಾನ, ಬೆಳಗಾವಿಯಿಂದ ಬುಕ್ ಮಾಡಿ ಹೋಗ್ಬೋದಾಗಿತ್ತು. ಬಟ್ ಮಮ್ಮಿ ಬ್ಯಾಕ್ ಟು ಅವ್ರ ಜಾಬ್. ನಾಳೆ ನಾವು ಹೊಂಟೇವಿ. ನಾಳೆ ವಿಲ್ ಬಿ ಬ್ಯಾಕ್ ಟು ಅವರ್ ಜಾಬ್. ನಾನು ಐಶ್ವರ್ಯ, ಪಪ್ಪ ವಿಲ್ ಬಿ ಬ್ಯಾಕ್ ಟು ಹಿಸ್ ಜಾಬ್. ಎಲ್ಲರೂ ವಿಲ್ ಬಿ ಬ್ಯಾಕ್ ಟು ದ್ಯಾರ್ ಜಾಬ್ಸ್. ವಾಹ್. ಮಸ್ತ್. BMW ಸ್ವಚ್ಛ ಹೆಂಗಾತ? ಇದು ಅರ್ಧ ನಾನು ಹೊಟ್ಟೆ ಹೆಚ್ಚು ಸ್ವಚ್ಛ ಆಗೈತೆ. ಖರೇನೆ ನೋಡಿಲ್ಲ. ನನಗೆ ಐಡಿಯಾ ಒಂದು ಐತಿ. ಏನಂದ್ರೆ ಅವು ಇವು ತರೋದಿತ್ತು ನನಗೆ, ಟೊಮ್ಯಾಟೊ ಎಲ್ಲ ಬೀಜಗಳು ತರೋನೀಗ. ಹಾಂ, ಯಾಕೆ ಕುರಿಯರ್ ಮುಟ್ಟಿಲ್ಲ ಅಂತಿಲ್ಲ. ಆಫೀಸಿಗೆ ಬಂದೇವೆ, ಕುರಿಯರ್ ಆಫೀಸಿಗೆ. ನೀನು ಸುಟ್ಟಿ ಇತ್ತಂತ ಹಿಂಗಾಗಿ ಹೋಗಿಲ್ಲ ಅಂತ. ಟಪ್ಪಾರು ಗಡಬಡಿಯಾಗ ಇರ್ತಾರೆ ನೋಡಿ. ಇವತ್ತು ಅನಾಹುತ ಬಿಸಿಲಿತ್ರಿ ಇವತ್ತು. ಸೊ ಸೂಪರಾಗಿ ತಂಪನ್ ಕಬ್ಬಿನ ಹಾಲು ಕುಡಿದು ಎಂಜಾಯ್ ಮಾಡಿ. ಬ್ರಸಿಲದ ಬ್ರಷ್ ತರಕ್ಕೆ ಹೇಳೇನೆ. ಮನ್ಯಾಗ ಸಾಫ್ಟ್ ಬ್ರಸಿಲ್ ಐತೆ, ಅದು ಅಷ್ಟು ಡಿಫಿಕಲ್ಟ್ ಹಾಕೋದಲ್ಲಿ ತಿಕ್ಕಾಕ. ನೋಡ್ರಿ, ಯುನೈಟೆಡ್ ಸ್ಟೀಲ್ಸ್ ಅಂತ ಒಂದು ಸಬ್ಸ್ಕ್ರೈಬರ್ ಭೇಟಿಯಾಗ್ಯಾರ ಇಲ್ಲೇ. ಹೇಳ್ರಿ. ಮತ್ತು ಸೊ ಅವರು ಕಾಂಪಿಟೇಟಿವ್ ಎಕ್ಸಾಮ್ ತಯಾರು ಮಾಡತ್ತಾರಂತ. ವಿಶ್ ಯು ಆಲ್ ದ ಬೆಸ್ಟ್. ಶೆಲ್ ತೊಗೊಂಬಂದಿರಿ, ಅದು ಹೋಮ್ ಥಿಯೇಟ್ರದ್ದು ರಿಮೋಟ್ ಅನ್ಸಲ್ಲಿ ಹೋಗಿತ್ತು. ಲಿಲ್ಲಿ ನೋಡ್ರಿ ವೇಟ್ ಮಾಡ್ಕೊತ ಕೂತತಿ. ಈ ಫಸ್ಟ್ ಕ್ಲಾಸ್ ಲಿಲ್ಲಿ ರೂಮ್ನಾಗ AC ಹಚ್ಕೊಂಡು ಬೀನ್ ಬ್ಯಾಗ್ ಮೇಲೆ ಬಿದ್ದು ಯಾವ್ದಾರ ಒಂದು ಮೂವಿ ನೋಡ್ಕೊಂತ ಟೈಮ್ ಪಾಸ್ ಮಾಡೋಣ ಅಂತ. ಬಟ್ ಚಲೋ, ಲೆಟ್ಸ್ ಹ್ಯಾವ್ ಅ ಮೂವಿ ನೈಟ್. ಚಲೋ ಬೇಡ, ಚಲೋ 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 ಚಲೋ. ಬೆಳಗಾವ್ ಹೋಮ್ ಟೂರ್ ನೋಡಿದವ್ರಿಗೆ ಗೊತ್ತಿರ್ತೈತಿ ಎಷ್ಟು ಮಸ್ತ್ ಐತಿ. ಇದು ಫುಲ್ ಥಿಯೇಟ್ರ್ ಸೆಟಪ್ ಅಂತ ಬೆಳಗಾವ್ನಾಗ. ಮಸ್ತ್ ಒಂದು ವೆಬ್ ಸೀರೀಸ್ ನೋಡ್ಕೋತ ಕೂತೇವ್ರಿ. ಊಟ್ಯಾರ 75 ಇಂಚಸ್ TV, ಮಸ್ತ್ ಹೋಮ್ ಥಿಯೇಟ್ರ್. ಇಲ್ಲೆಲ್ಲ ಸ್ಪೀಕರ್ಸ್ ಅದಾವೆ. ಬೀನ್ ಬ್ಯಾಗ್ ಮೇಲೆ ಮಕ್ಕೊಂಡು AC ಹಚ್ಕೊಂಡು ಒಂದು ಮಿರ್ಚಿ ಬಜ್ಜಿ ಆ್ಯಂಡ್ 8 ಅದಾವ್ರಿ ಟೋಟಲ್. ಬಟ್ 2 ತಿನ್ನತ್ತ ನಾನು. ಉಳ್ಕಿವೆಲ್ಲ 6 ಐಶ್ವರ್ಯದಿಂದ. ಮಸ್ತ್ ಚಟ್ನಿ, ಮಿರ್ಚಿ ಬಜ್ಜಿ ಆ್ಯಂಡ್ ಮೈಸೂರು ಬಜ್ಜಿ.
ಸೀರೀಸ್ ನೋಡ್ಕೋತ ರಿಲೇಶ್ವರ ಅವರೇ ಬರ್ರಿಲ್ಲೇ ಬಾ. ಕೊಡಂಗಿಲ್ಲ ಹೋಗಿ ಮಗನಾಗಿ ನೀ ಬಂದ್ರು ಕೊಡಂಗ ನನಗೆ. ಐಶ್ವರ್ಯ ನಾನು ಅಂಗಿ ಚಡ್ಡಿ ಹಾಕೊಂಡ್ಯಾಳ, ಒಂದು ಬಜ್ಜಿ ಹಾಕ್ಯಾಳ, ಸ್ವಲ್ಪ ಅನ್ನ ಹಾಕ್ಯಾಳ. ಮೊಸರಿಲ್ಲ ಬಿಡ್ಬಿಡು. ಫ್ರಿಜ್ ಓಪನ್ ಐತೆ ನೋಡಿ, ಆವಾಜ್ ಮಾಡತ್ತ. ಬರೀ ಮಸ್ತ್ ಊಟ ಮಾಡೋಣ ಅಂತ. ಬಜೇಶ್ವರ್, ರೈಸೇಶ್ವರ್ ಆ್ಯಂಡ್ ಚಕ್ನೇಶ್ವರ್. ವಾವ್, ₹1,000 ಟ್ರೈಪಾಡ್ ಎಲ್ಲೂ ಕಾಣವಲ್ತಲ್ರಿ. ಒತ್ತ ಗಡಬಡ್ಯಾಗ ಮರ್ತು ಹೋಗ್ಬಿಟ್ಟ ನಾನು. ಮೊದಲ ಟ್ರೈಪಾಡ್ ಇಲ್ಲ ನಮ್ಮನ್ನ ಜೀವನ ನಡೆಯಂಗಿಲ್ಲ ನಮ್ದು. ಫ್ರೆಂಡ್ಸ್ ಸ್ನೇಹಿತರೆ, ಆ್ಯಕ್ಚುಲಿ ಇವೆಂಟ್ಗೆ ಹೊಂಟೇವಿ. ನೀವು ಅಂತಿರ್ಬೋದು ಅಣ್ಣ ಈ ಡ್ರೆಸ್ ಎಷ್ಟು ಹಾಕೋತಿ ಅಂತ ಹೇಳಿ. ಬಟ್ ಏನಾಗೈತೆ ಅಂದ್ರೆ ನಿಮ್ಗೆ ಗೊತ್ತೈತಿ ಯಾವ ಸಿಚುವೇಶನ್ಲಿ ನಾವು ಬೆಳಗಾವಿಗೆ ಬಂದೇವೆ ಅಂತೇಳಿ. ಸೊ ಎಲ್ಲ ಡ್ರೆಸ್ ಪುಣಾನಾಗ ಬಿಟ್ಟು ಬಂದುಬಿಟ್ಟೇವಿ. ಸೊ ಈಗ ಹೊಸ ಶಾಪಿಂಗ್ ಮಾಡೋಕ್ಕೆ ಟೈಮು ಇರಲಿಲ್ಲ. ಬಾ ಐಶ್ವರ್ಯ ನಾನು ರೆಡಿಯಾಗಿ ಹೊಂಟೇವಿ ಆ್ಯಂಡ್ ನೋಡೋಣ ಅಂತ ಈ ವ್ಲಾಗ್. ಮೋಸ್ಟ್ಲಿ ಯಾರ್ಯಾರು ಬರ್ತೇಜ್ ಕಾಲೇಜಿಂದ ಈ ವಿಡಿಯೋ ನೋಡತ್ತೀರಿ ಕೆಳಗೆ ಕಮೆಂಟ್ಸ್ ಹೇಳಪ್ಪ. ಎಕ್ಸ್ ಬರ್ತೆ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ಬರ್ತೆ ಸ್ಟೂಡೆಂಟ್ಸ್ ಇರ್ಬೋದು. 5:45 ಬಿಡತ್ತೇವೆ ಈಗ. ಸೊ 5:30ಗೆ ಬಾ ಅಂದಿದ್ರೆ ಸ್ವಲ್ಪ ಡಿಲೇ ಆಯ್ತು. ಭಾಳ ಡಿಲೇ ಏನಾಗಿಲ್ಲ, ಒಂದು 20 ಮಿನಿಟ್ಸ್ ಡಿಲೇ ಆಗೈತೆ. ಆ್ಯಂಡ್ ಐಶ್ವರ್ಯ ನೋಡಿಲ್ಲ, ಯೂಶ್ವಲಿ ಕಾಲೇಜ್ ಫಂಕ್ಷನ್ಸ್ ಆನ್ ಟೈಮ್ ಸ್ಟಾರ್ಟ್ ಆಗಂಗಿಲ್ಲ ಅಂತ ನಾ ಅನ್ಕೊಂಡೇನಿ. ಗೊತ್ತಿಲ್ಲ ಹೌ ಪ್ರಾಂಪ್ಟ್ ದೀಸ್ ಗೈಸ್ ಆರ್. ಹೋಗೋಣ ಅಂತ ಪಟ. ಸೊ ಬಂದ ಕೂಡಲೇ ಮೀಟಿಂಗ್ ರೂಮಿಗೆ ಕರ್ಕೊಂಡು ಹೋದ್ರಿ. ಚಹಾ ಪಾನಿ ಆಯ್ತು, ಎಲ್ಲ ಇಂಟ್ರಡಕ್ಷನ್ ಆಯ್ತು. ಸೊ ನೋಡ್ಬೋದು ಇಲ್ಲಿ ಇವೆಂಟಿಗೆ ಬಂದೇವಿ ಆ್ಯಂಡ್ ಇಲ್ಲೆಲ್ಲ ಚೇರ್ಗೆ ಎಲ್ಲ ಸೆಟ್ ಮಾಡಿ ಚೆನ್ನಾಗಿ ಮಾಡೋದು. ಐಶ್ವರ್ಯ ಕೂಡ ಕೂತಾಳಿಲ್ಲ ಆ್ಯಂಡ್ ಚೆನ್ನಾಗಿ ಓವರ್ ಆಲ್ ಇವೆಂಟ್. Really, when Ashwini Madam thought of calling all internet stars of Belgaum, when she told about this, as we are not at the present youth era, we are not much on social media. Best comedian, Mr. Vadiraj Babladi, I think he is going to come shortly. Best News and Media, Mr. Rakesh Nandralkar. Best Comfort Family Vlog and Reels, Mr. Akash Putti. Best Education Reels, Mrs. Aishwarya Putti. ನಿನಗ ಅದ ಹೆಂಗೆ ಎಲ್ಲಿ ಬೀಳ್ತೈತಿ ನಿನಗ ಡಿಂಪಲ್? ಅವಳಿಗೆ 6 lakhs ಫಾಲೋವರ್ಸ್ ಇದಾರ್ರಿ. ಸ್ವಾಗತ ಸುಸ್ವಾಗತ. ಅಶ್ವಿನಿ ನೋಡಿಲ್ಲೇ ಲೈವ್ ಹೊಂಟಿರೋ ವಿಡಿಯೋ ಮಾಡಂದ್ರ ಏನ್ ಮಾಡತ್ತೇವೆ? ಏ ಲೈವ್ ಐತಿ. ಹಲೋ ವೀಕ್ಷಕರೇ, ಹೇಗೆ ನನ್ನ ಯೂಟ್ಯೂಬ್ ಚಾನಲ್ನಾಗ ನಿನ್ನೆ ಯಾರೋ ಕಮೆಂಟ್ ಮಾಡಿದ್ರು ನನಗೆ ಏನಂತ ಹೇಳಿ, ಐಶ್ವರ್ಯ ಮಾಡುದ ಬ್ಯಾಳಿ ಸಾರ ಹೆಂಗೆ ಮಾಡ್ತಾರ ಹೇಳ್ರಿ ಸ್ವಲ್ಪ ಅಂತ ಹೇಳಿ. ನೀವೇನು ಇದು ಮಾಡಬೇಡ್ರಿ, ನನಗೆ DM ಮಾಡ್ರಿ, ನಾ ಮೆಸೇಜ್ ಮಾಡ್ತೀನಿ ನಿಮಗೆ. ಅಶ್ವಿನಿ ಹೇಳ್ರಿ ಏನಾಯ್ತು? ಯಾರ್ದು ಡೈಲಾಗ್ ಹೊಡ್ಯಾಕತ್ತೀನಿ? ಒಬ್ವಿಯಸ್ಲಿ ನಂದ. ಯಾಕೆ ಏನಾಯ್ತು? ನಿಂದಂತೂ ಇಲ್ಲ ಇದು ಡೈಲಾಗ. ನಂದ ರೀಪ. ಇಲ್ಲ ಇದು ಯಾರ್ದ ಡೈಲಾಗ್ ಗುರ್ತಾತ್ರಿ? ಯಾರ್ದ್ರೀಪ? ಇದು ಡೈಲಾಗ್ ಆಕಾಶನ್ನ ನೋಡ್ಲಿಕ್ಕತ್ತಾಳ್ರಿ. ಅದಂದ್ರೂ ಖರೆ ನಮ್ಮ ಆಕಾಶನ ಡೈಲಾಗ್ ಕಾಪಿ ಪೇಸ್ಟ್ ಮಾಡಕ್ಕಿನ ನಾನು. ಯಾಕ ಪಟ್ಟದ ಕಾಪಿ ಬಂದ್ರೆ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಸೊ ವೈ ಆರ್ ವಿ ವೇಟಿಂಗ್ ಆಡಿಯನ್ಸ್? ಐ ರಿಕ್ವೆಸ್ಟ್ Mr. Akash Putti to come over the dais and receive the honor. ನೋಡ್ರಿ ಏನ್ ಪ್ರಶ್ನೆ ಕೇಳ್ತಿರೋ ಏನು? ನಾನೇ ಮತ್ತೆ ಶೋ ಕಂಟಿನ್ಯೂ ಮಾಡ್ಲು ಇಲ್ಲಿಂದ? ನೀವು ಬಿಟ್ರೆ ಅಣ್ಣ ಹೋಸ್ಟ್ ನೀವ ನಾಳೆಯಿಂದ. ಎಸ್, ನಮ್ಮ ಕಾಲೇಜಿಗೆ ಬಂದದ್ದು ಹೆಂಗೆ ಅನ್ಸಾತೈತಿ? ಬರ್ತೇಜ್ ಕಾಲೇಜ್ ನಾನು ಸಣ್ಣವಿದ್ದಾಗಿಂದ ನೋಡ್ಕೊಂಡು ಬಂದೇನೆ. ನಾ ಕಲ್ತಿದ್ದು ಸೇಂಟ್ ಜೇವಿಯರ್ಸ್, ಅದು ಬೇರೆ. ಬಟ್ ಏನಾಗ್ತೈತಿ ರೀ, ನಮ್ಮ ಮಮ್ಮಿ ಮುಂಚೆ ಇಲ್ಲೇ ಮರಾಠ ಮಿಡಲ್ ಕಾಲೇಜ್ನಾಗ ಇದ್ರಿ, ಇಲ್ಲಿ ಒಳಗೆ ಫೋಟೋ ಆಗಿತ್ತದು. ಸೊ ಅವಾಗ ನಾನು ಸಣ್ಣವಿದ್ದಾಗ ಭಾಳ ಸಣ್ಣವಿದ್ದೆ ಅವಾಗ. ಹಾರ್ಡ್ಲಿ ಐ ಥಿಂಕ್ ಐ ವಾಸ್ ಒಂದು 5-6 ವರ್ಷ ಬರ್ತಿದ್ದೆ. ಅವಾಗ ಬರ್ತೇಜ್ ಕಾಲೇಜ್ ನೋಡ್ತಿದ್ದೆ. ಆಮೇಲೆ ಬರ್ತೇಜ್ ಕಾಲೇಜ್ನ ಆ್ಯಕ್ಚುಲಿ ಭಾಳ ಮಂದಿ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್, ಫ್ಯಾನ್ಸ್ ಅದಾರ.
ವಿಚಿತ್ರ ಅಂದರೆ ಇವತ್ತು ಕಾಣವಲ್ರಿ, ಅದು ನನಗೆ ಸ್ವಲ್ಪ ಬೇಸರ ಆತ. ಬಟ್ ಬರ್ತೇಜ್ ಕಾಲೇಜ್ ಅಂತೂ ಮಸ್ತ್ ಅದ ನೋಡ್ರಿ. ಒಂದು ಇನ್ಸಿಡೆಂಟ್ ನೆನಪಾತ್ ನನಗೆ. ಆ್ಯಕ್ಚುಲಿ ಒಮ್ಮೆ ಯಾವುದೋ ಕಾಲೇಜ್ ಫೆಸ್ಟ್ ಇದ್ದಾಗ ಕರೆದಿದ್ರು, 10 ವರ್ಷದ ಹಳೆ ಕತೆ ಇದು. ಅವಾಗ ಬಂದಿದ್ದೆ. ಇವಾಗ ನೋಡ್ರಿ ಹಿಂಗೆ ಬಂದು ನಿಮ್ಮ ಮುಂದೆ ನಿಂತು ಒಂದೆರಡು ಟ್ರಾಫಿ ತೊಗೊಂಡು ಹೋಗ್ತೇನಂದ್ರೆ ಮಜಾ ಆಯ್ತಲ್ಲ ಭಾಳ. ಜೀವನ ಹಿಂಗೆ ನೋಡ್ರಿ ಒಟ್ಟು. ಆಕಾಶಣ್ಣ, ನಿಮ್ಮ ಜರ್ನಿ ಬಗ್ಗೆ ಒಂದು 2 ಮಾತು ಪ್ಲೀಸ್. ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಏನಾಯ್ತು? ಆ್ಯಕ್ಚುಲಿ ನೋಡ್ರಿ, ನಾನು ಅನಾಹುತ ಟಾಕಿಟಿವ್ ಅದೇನೆ. ನೀವು 2 ಮಾತಂತ ಮಾತಾಡ್ರಿ ಅಂತಂದ್ರೆ ನಾನು 2 ದಿನ ಮಾತಾಡ್ತೇನೆ. ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿದ್ದು 2016 ಅನ್ಕೋತೇನೆ. ವಿಡಿಯೋ ಮಾಡ್ಬೇಕಂತೇನೋ ಆಸೆ ಇತ್ತು ರೀ. ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್, ಯಾರಿಗೂ ಗೊತ್ತಿಲ್ಲ. 9 ವರ್ಷ ಆಯ್ತು ನಾನು ಜಾಬ್ ಮಾಡಕತ್ತು. ಅವಾಗ ಏನೋ ಒಂದು ಒಟ್ಟು ವಿಡಿಯೋ ಮಾಡ್ಬೇಕನ್ನೋದೊಂದು ಆಸೆ. ಹೀಗಾಗಿ ನಾನು ಏನು ಮಾಡಿದೆ, ನಿಮಗೆಲ್ಲ ವಿಚಿತ್ರ ಅನಿಸ್ಬೋದು. ಜಾವಾ ವಿಡಿಯೋಸ್, ಜಾವಾ ಅಂತ ಗೊತ್ತಿರ್ಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದೆ. 1 ವಿಡಿಯೋ, 2 ವಿಡಿಯೋ, 10 ವಿಡಿಯೋ, 50 ವಿಡಿಯೋ ಮಾಡಿ ಹಾಕಿದೆ. ಏನೋ ಮಜಾನೇ ಬರಲಿಲ್ಲ, ಬಿಟ್ಬಿಟ್ಟೆ. ಅವಾಗ ಮ್ಯೂಸಿಕಲಿ ಅಂತ ಒಂದು ಅಪ್ಲಿಕೇಶನ್ ಭಾಳ ಫೇಮಸ್ ಇತ್ತು. ಆಕೆ 1-2 ವಿಡಿಯೋನಾಗ ಕರ್ಕೊಂಡು ಆಫೀಸ್ನಾಗ, ಅಲ್ಲೇ ನಾನು ಪುಣಾನ ಜಾಬ್ ಮಾಡ್ತಿದ್ದೆ. ಖಾಲಿ ಟೈಮ್ನಾಗ ಆಕೆ ನಂದು ನನ್ನ ಜೊತೆ 1-2 ವಿಡಿಯೋ ಮಾಡಲ ಅಂತ ಅಂದ್ಲ. ಹಂಗೆ ಮಷ್ಕೇರಿ ಮಾಡ್ಕೊಂತ ಟೈಮ್ ಪಾಸ್ ಸ್ಟಾರ್ಟ್ ಆಗ್ತಿರೋದು. ಹಂಗೆ ಮಾಡ್ಕೊಂತ ನನ್ನ ಫ್ರೆಂಡ್ ನನ್ನ ಅಕೌಂಟ್ ತೆಗೆದ್ಲು. ನಾನು ಮಷ್ಕೇರಿ ಮಾಡ್ಕೊಂತ 1-2 ಹಿಂದಿನಾಗ ಲಿಪ್ಸಿಂಕ್ ಮಾಡಿದೆ, ಮಷ್ಕೇರಿ ಏನೇನೋ ವಿಡಿಯೋ ಹಾಕಿದೆ. ಓಡಲಿಲ್ಲ, ಯಾರು ನೋಡಲಿಲ್ಲ. ಆಮೇಲೆ ಅನ್ಕೊಂಡು ನನ್ನ ಮಾರಿ ಯಾರು ನೋಡ್ತಾರೋ ಮಾರಾಯ ಅಂಥೇಳಿ. ಆಮೇಲೆ ಹಂಗೆ ಮಾಡ್ಕೊಂತ ಒಮ್ಮೆ ಮುಂಬೈ ಇವೆಂಟ್ ಬಂತು ರೀ. ಆ ಮುಂಬೈ ಇವೆಂಟು ಆ್ಯಕ್ಚುಲಿ 7 ಸ್ಟಾರ್ ಹೋಟೆಲ್ನಾಗ ಮ್ಯೂಸಿಕ್ಲಿದವರು ಕಂಡಕ್ಟ್ ಮಾಡಿದ್ರು. ಆ್ಯಂಡ್ ನನಗೆ ಅಲ್ಲೇ ನನ್ನ ಫ್ರೆಂಡ ಗಡ್ಬಡಿ ಮಾಡಿ, ಇಲ್ಲ ನೀವು ಬರ್ಬೇಕಂತ ಹೇಳಿ ನಾನು ನನ್ನ ಡೆಸ್ಕಿಗೆ ಬಂದು ಇದು ಫಾರ್ಮ್ ತುಂಬಿ ಎಲ್ಲ ಹೋಗೋ ನಡಿ ಅಂತಂದು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ಏನು ಮಾಡತ್ತೀರಿ, ಹೆಂಗೆ ಮಾಡತ್ತೀರಿ ಅಂತ ವಿಡಿಯೋ ಮಾಡ್ತಿದ್ದೆ. ನಮ್ಮ ಡ್ಯಾಡಿ ಏನು ಮಾಡ್ತಾನ್ರಿ ಬರೀ ಬೈಯೋದ. ನಾ ಅಂಜಲಿಲ್ಲ, ನಾಚಲಿಲ್ಲ. ಪಪ್ಪ ನಾ ಅಂದೆ, ನಾ ಏನು ಮಾಡತ್ತ ನಂಗೆ ಗೊತ್ತೈತ್ರಿ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅಂತ ಅಂದೆ ಅವ್ರಿಗೆ. ಹಿಂಗೆ ಮಾಡ್ಕೊಂತ ಏನಾಯ್ತು, ಈಗ ಬರ್ತಾರ ಅಂಕಲ್ ಆರಾಮದಿರಿ ಅಂತ ಕೇಳ್ತಾರ, ಅವ್ರ ಜೊತೆ ಸೆಲ್ಫಿ ತಕ್ಕೋತಾರ ಜನ ಎಲ್ಲ. ಹಿಂಗಾದ ಕೂಡಲೇ ಈಗ ನಮ್ಮ ಡ್ಯಾಡಿ ಏನರ ಮಾಡ್ತಿದ್ದಿಲ್ಲ, ಆಕಾಶ್ ಬಾಯ್ಲಿ ಇಲ್ಲಿ ಕಂಟೆಂಟ್ ಐತೆ ನೋಡಿ, ಇಲ್ಲಿ ವಿಡಿಯೋ ಮಾಡ್ಕೋತೀನಿ ನೋಡಂತ ನನಗೆ. ಸೊ ದ ಜರ್ನಿ ಫ್ರಮ್ ವೇರ್ ಮೈ ಡ್ಯಾಡ್ ಡಿಂಟ್ ಸಪೋರ್ಟ್ ಮೀ, ಇವಾಗ ಪಪ್ಪ ಇರಲಿ, ನಮ್ಮ ರಿಲೇಟಿವ್ಸ್ ಇರಲಿ, ನಮ್ಗೆ ಯಾರೂ ಇರಲಿ, ನಾ ಎಲ್ಲಿ ಹೋದ್ರು ಆಕಾಶ್ ಇಲ್ಲಿ ಬರ್ತೀನಿ ನೋಡಿ, ಇಲ್ಲಿ ಕಂಟೆಂಟ್ ಸಿಗ್ತೈತೆ, ಆಕಾಶ್ ಇಲ್ಲಿ ಬರ್ತೀನಿ ನೋಡಿ, ಇಲ್ಲಿ ಕಂಟೆಂಟ್ ಸಿಗ್ತೈತೆ ಅಂತಾರೆ. ಸೊ ಜರ್ನಿ ಫ್ರಮ್ ನೋವೇರ್ ಟು ಹಿಯರ್, ಇವತ್ತು ನಿಮ್ಮ ಮುಂದೆ ನಿಂತೇನೆ. ಆ್ಯಕ್ಚುಲಿ ನಾನು ಪ್ರಿಪೇರ್ಡ್ ಇರಲಿಲ್ಲ. ನೀವು ಪ್ರಿಪೇರ್ಡ್ ಆಗಿದ್ರೆ ಮೋಸ್ಟ್ಲಿ 2 ದಿನನೇ ಮಾತಾಡ್ತಿದ್ದೆ ನಾನು. ಬಟ್ ಹಿಂಗಿತ್ತು ನೋಡ್ರಿ ಜರ್ನಿ. ನಾ ಹೇಳೋದು ಎಲ್ಲರಿಗೂ ಇಷ್ಟ, ಜೀವನದಾಗ ಎಂದೂ ನೀವು ಏನೂ ಇರಲಿ ಗಿವ್ ಅಪ್ ಮಾಡಬಾರ್ದು. ನಾನು ಸಾಕ್ಷಾತ್ ನಿಮ್ಮ ಮುಂದೆ ನಿಂತೇನೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೂ ನಾನು ಲೈಫ್ನಾಗ ಸಕ್ಸಸ್ಫುಲ್ ಆಗೇನಿ. ಇವತ್ತು ಇನ್ಫ್ಲುಯೆನ್ಸರ್ ಆಗಿಯೂ ನಾನು ಲೈಫ್ನಾಗ ಸಕ್ಸಸ್ಫುಲ್ ಆಗೇನಿ. ನಂಗೆ ತುಂಬ ಜನ ಕಮೆಂಟ್ ಆಗ್ತಾರೆ, ಅಣ್ಣ ನೀವು ಏನು ನಿಮ್ಮ ಸೀಕ್ರೆಟ್ ಏನು ಇಲ್ಲ, ಹಾರ್ಡ್ ವರ್ಕು, ಕನ್ಸಿಸ್ಟೆನ್ಸಿ, ಇವೆರಡು ನಂದು ಖಾಯಂ ಇರ್ತದೆ. ಯಾವತ್ತೂ ನಾನು ಈಗ ಏನೋ ಒಂದು ಮಾಡ್ತೇನೆ ಅಂತಂದ್ರೆ 1 ದಿನ ಮಾಡಿದೆ, 2 ದಿನ ಮಾಡಿದೆ, 4 ದಿನ ಮಾಡಿದೆ ಉದ್ಧಾರ ಆಗಂಗಿಲ್ಲ. ವರ್ಷಾನುಗಟ್ಲೆ ಮಾಡ್ಕೊಂತ ಯಾವಾಗ ಇರ್ತೀರಲ್ಲ ಅವಾಗ ಉದ್ಧಾರ ಆಗೋದು. ಇನ್ನೊಂದು ಎಲ್ಲಕ್ಕಿಂತ ಹೈಯೆಸ್ಟ್ ಪ್ರಶ್ನೆ ಬರ್ತೈತೆ, ಅಣ್ಣ ನೀವು ಎಷ್ಟು ಗಳಿಸ್ತೀರಿ ಅಂತ. ನೋಡ್ರಿ, ಏನು ಸ್ಟಾರ್ಟ್ ಮಾಡ್ತೇವಲ್ಲ ರೊಕ್ಕಕ್ಕೆ ಏನೋ ಅಂದ, ಅಣ್ಣ ಒಂದು ಕಾಮಿಡಿ ಮಾಡಿ ಮುಗಿಸಿ ಡೌಟ್ ಏನೋ ಗದ್ಲಾಗೈತಿ, ಏನೋ ಮಾತಾಡ್ಬಿಟ್ಟೆ ಅಂತ ನನಗೆ 6 ಟ್ರೈ ಮಾಡಿದ್ರು ಅವರು. The best educational reels and should definitely Please call. Shall we call her? Yes, everyone here, please grace your hand. Amazing presentations throughout the social media. She's a great knowledgeable girl who explored close social media. So I request Srimati Madhvi ma'am to present the honorary. ಸೊ ನಮ್ಮ ಐಶನ್ ಮಾತು ಹೆಂಗೆ ಅಂದ್ರೆ, ಮಾತಾಡಿದ್ರೆ ಮೀನಿಂಗ್ ಮಾತ್ರ ಇರ್ತೈತಿ, ಇಲ್ಲಾಂದ್ರೆ ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಸೊ ಅವ್ರಿಗೆ ನಾ ಜಾಸ್ತಿ ಪ್ರಶ್ನೆ ಕೇಳಂಗಿಲ್ಲ, ಜಸ್ಟ್ 1 ಕ್ವೆಶನ್. ಸೊ ಐಶನ್ ಹೆಂಗೆ ಅನ್ಸತೈತೆ ನಮ್ಮ ಕಾಲೇಜಿಗೆ ಬಂದಿದ್ವಿ? ಭಾಳ ಖುಷಿ ಅನ್ಸತ್ತೈತಿ, ಬಿಕಾಸ್ 5 years ಆಯ್ತು ನಂಗೆ ಬಿ ಮುಗಿಸಿ.
ಸೊ ಪ್ರಿನ್ಸಿಪಲ್ ಮ್ಯಾಮ್ ನೋಡಿದ ತಕ್ಷಣ ನನ್ನ ಪ್ರಿನ್ಸಿಪಲ್ ಮ್ಯಾಮ್ ನೆನಪಾದ್ರೆ That's great. ಭಾಳ ಖುಷಿ ಅನ್ಸಾಗ್ತದೆ. Yes, thank you so much, Aishu, for accepting our invitation, and you being here is a great honor to us. Thank you. ಸೊ ಓವರಾಲ್ ಇವೆಂಟ್ ಸಖತ್ತಾಗಿತ್ತು. ನೋಡಿರಿ ನಮ್ಮ ಬೆಳಗಾವಿಯ ಬಡ್ಡಿಂಗ್ ಕಾಮಿಡಿ ಸ್ಟಾರ್ ವಾದಿರಾಜ್, ನೀವು ನೋಡಿರ್ಬೋದು. ಸೊ ಯಾರ್ಯಾರು ಇಲ್ಲಿ ವಾದಿರಾಜ್ ಫ್ಯಾನ್ಸ್ ಇದೀರಿ ಕೆಳಗಡೆ ಕಮೆಂಟ್ಸ್ನಲ್ಲಿ ಹೇಳಿರಿ ನೋಡೋಣ ಅಂತ. ಆ್ಯಂಡ್ ಓವರಾಲು ಹೇಳ್ಬೇಕಂದ್ರೆ ಇವೆಂಟು ಸೂಪರಾಗಿತ್ತು ಆ್ಯಂಡ್ ಭಾಳ ಮಜಾ ಬಂತು. ನೋಡಿರಿ ರೈಟ್ ಮೋಸ್ಟ್ನಾಗ ಏನಂದಾರಲ್ಲ ರೆಡ್ ಸಾರಿ ಅವರು ಬರ್ತೇಜ್ ಕಾಲೇಜ್ ಪ್ರಿನ್ಸಿಪಲ್ಲು ಆ್ಯಂಡ್ ಎಲ್ಲ ಚೇರ್ಮನ್ಗಳು ಎಲ್ಲ ಬರ್ತೇಜ್ ಎಲ್ಲ ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಬಂದಿದ್ರು ಅವತ್ತು. ಓವರಾಲು ಚೆನ್ನಾಗಿತ್ತು. ಇನ್ನೂ ಮಸ್ತ್ ಫ್ಯೂಚರ್ ಎಲ್ಲ ಡಿಸ್ಕಷನ್ಸ್ ಮಾಡೇವಿ. ಅವ್ರದ್ದೊಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಲಾಂಚ್ ಮಾಡತ್ತಾರೆ ಈಗ, ಬರ್ತೇಜ್ ಇಂಜಿನಿಯರಿಂಗ್ ಕಾಲೇಜು ಜುಲೈದಾಗ. Please be waited. Remark for today's ಬಿಂದಾಸ್ ಹೇಳ್ರಿ, evening. ಮಾತಾಡ್ರಿ. Sir, please. ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಬರ್ತೇಜ್ ಕಾಲೇಜ್ನ ಇಂಟರ್ನೆಟ್ ಯಾರು ಫಾಲೋವರ್ಸ್ ಅಂದರೆ ಯಾರು ಸಾರಿ ಆರಾಮ್ ಮಾತಾಡ್ರಿ. ಅವ್ರ ಬಗ್ಗೆ ಫಂಕ್ಷನ್ ಮಾಡಿದ್ರು. ಸೊ ಇಲ್ಲಿ ನಾವು ಜತ್ತಿ ವತಿಯಿಂದ ಸ್ಪಾನ್ಸರ್ಸ್ ಆಗಿ ನೋಡ್ರಿ ಚಟ್ನಿಗಳನ್ನೆಲ್ಲ ಇವ್ರು ಮಸ್ತ್ ಮಸಾಲೆ ಕೊಟ್ಟಾರ. ನಿಮ್ಮ ಎಲ್ಲ ಥರ ಚಟ್ನಿಗಳು ಸಿಗ್ತಾವೆ. ರಿಯಲಿ ಟೇಸ್ಟ್ ಮಾಡ್ಬೇಕು ಅನ್ಸಿದ್ರೆ ನಮ್ಗೆ ಬೆಳಗಾವದಾಗ ಇಂಥ ಸ್ಟಾರ್ ಸರ್ ಅಂತ ನನಗೂ ಗೊತ್ತಿರಲಿಲ್ಲ. ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದ್ರೆ ನಾವು ಥ್ಯಾಂಕ್ ಯು. ಯೂಟ್ಯೂಬು ಸೊ ಸೂಪರಾಗಿ ಅವಾರ್ಡ್ ಕೊಟ್ಟರು, ಎಷ್ಟು ಮಸ್ತ್ ಐತಿ. ಆ್ಯಂಡ್ ಓವರಾಲ್ ಪೋಸ್ಟಿಂಗ್ ಏನಿತ್ತಲ್ಲ ಬರ್ತೇಜ್ ಕಾಲೇಜ್ ವತಿಯಿಂದ ಬೆಸ್ಟ್ ಇತ್ತು. ತಿನ್ನಕ್ಕೆ ಸ್ನ್ಯಾಕ್ಸು ಕೂಡ ನಾ ಸ್ನ್ಯಾಕ್ಸ್ ಕವರ್ ಮಾಡಲಿಲ್ಲ ಅಂದ್ರೆ ಹೆಂಗೆ, ಪಾವ್ ಬಜಿ ಆ್ಯಂಡ್ ಡೋಕ್ಲಾ ಎಲ್ಲ ಇತ್ತು. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಬರ್ತೇಜ್ ಕಾಲೇಜ್ ಸ್ಟಾಫ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನೋಡ್ರಿ ನಮ್ಮ ಬೆಳಗಾವ ಫುಡ್ ಬ್ಲಾಗರ್ ಸಿಕ್ಕಾರ. ಆ್ಯಕ್ಚುಲಿ ನಾನು ಪಾರ್ಟ್ ಟೈಮ್ ಫುಡ್ ಬ್ಲಾಗರ್, ಇವರು ಫುಲ್ ಟೈಮ್ ಫುಡ್ ಬ್ಲಾಗರ್ ಇದ್ದಾರೆ. ಆ್ಯಕ್ಚುಲಿ ಇವ್ರದ್ದೆಲ್ಲ ವ್ಲಾಗ್ಸ್ ನೋಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ನಾನು ಭಾಳ ಒಂದು 2 ಇಯರ್ ಅದು ಆಲ್ಮೋಸ್ಟ್ ನಾನು ನಿಮ್ಮದು ವ್ಲಾಗ್ಸ್ ನೋಡೋಕೆ ಎಲ್ಲಿ ಯೂಟ್ಯೂಬ್ನಾಗ ನೋಡ್ತಿದ್ದೆ. ಆ್ಯಕ್ಚುಲಿ ಯೂಟ್ಯೂಬ್ನಾಗ ಹಾಕ್ತೇನೆ ನಾನು, ಇನ್ಸ್ಟಾಗ್ರಾಮ್ದಾಗ ಅಷ್ಟು ಆ್ಯಕ್ಟಿವ್ ಇಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ಇವ್ರದ್ದು ನೋಡ್ತಿದ್ದೆ ನಾನು, ಫುಲ್ ನಾಲೆಜ್ ಎಲ್ಲ. ಥ್ಯಾಂಕ್ಸ್ ಅಶ್ವಿನಿ ಫಾರ್ ಇನ್ವೈಟಿಂಗ್ ಅಸ್. ಎಸ್, ಆ್ಯಂಡ್ ಭಾಳ ಚಂದ ಹೋಸ್ಟ್ ಮಾಡಿದ್ರಿ. ನಿಮ್ಗೆ ಸ್ಟೇಜ್ ಮೇಲೆ ಕಾಡಿಸಿದ್ದೆ ನಾನು ಭಾಳ, ಸಾರಿ. ಏನು ಪರವಾಗಿಲ್ಲ. ಆ್ಯಕ್ಚುಲಿ ಒಂದು ಹೇಳಿ ನಿಮ್ಗೆ ಬ್ಲಾಗರ್ಸಿಗೆ ಪೋಸ್ಟ್ ಮಾಡೋದು ಭಾಳ ಕಷ್ಟದ ಕೆಲಸ. ನಾ ಏನೋ ಭಾಳ ಈಸಿ ಇರ್ತೈತೆ ತಗೋ ಅಂದ್ಕೊಂಡೆ. ಬಟ್ ನಾ ಸ್ಟಾರ್ಟ್ ಮಾಡಿದ ಮ್ಯಾಗ ಗೊತ್ತಾಗ್ತದೆ ಇವ್ರಿಗೆ ಏನು ಪ್ರಶ್ನೆ ಕೇಳೋದು ಅಥವಾ ಉತ್ತರ ಕೊಟ್ಟರೆ ನಾನು ಹೊಳ್ಳಿ ಏನು ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಭಾಳ ಇಲ್ಲ. ಬಟ್ ಎಸ್, ಶಿ ಡಿಡ್ ಅ ವೆರಿ ಗುಡ್ ಜಾಬ್. ನಮ್ಮ ಇವರು ಬಡ್ಡಿಂಗ್ ಸ್ಟಾರ ಮರ್ತು ಬಿಟ್ಟೆ ನಾನು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಹಿಂದಿ ಚಾನಲಲ್ಲಿ ನೋಡಿರ್ತೀರಿ, ನಮ್ಮ ಬೆಳಗಾವ್ದಾಗೂ ಚಾಲೂ ಮಾಡ್ಯಾರ. ಆ್ಯಂಡ್ ಒಂದಿನ ಏನಾಯ್ತಂದ್ರೆ ನನಗೆ ಶಾರ್ಟ್ಸ್ ಇದು ಮಾಡತ್ತಿದ್ದೆ, ನಾನು ಸ್ಕ್ರೋಲ್ ಮಾಡ್ಕೊಂತ ಕುಂತಿದ್ದೆ. ಬಂತು ಬೆಳಗಾವ್ ಕಣ್ಣ ಕಾಣತ್ತಲ್ಲ ಆಜು ಬಾಜು ಅಂತ ನೋಡಿದೆ. 2-3 ವಿಡಿಯೋ ನೋಡಿದೆ, ಆಮೇಲೆ ನೋಡಿದೆ ಬೆಳಗಾವದವ್ರು. ಖುಷಿ ಆಯ್ತು ನೋಡಿ. ಸೊ ನೋಡಿರಿ ಇವತ್ತೆಲ್ಲ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು, ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಮೀಟಿಂಗು ಎಲ್ಲರನ್ನೂ ಭೇಟಿಯಾಗಿ ಒಂದೊಂದು ಸ್ಮಾಲ್ ಫುಟೇಜ್ ತೊಗೋಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಎಷ್ಟು ಜನ ಸಿಕ್ಕಾರ, ಒಬ್ಬರು ಇಬ್ಬರು ಎಲ್ಲರೂ ಗಡ್ಬಡ್. ನಾವು ಅದೇ ಹೇಳಿದೆ, ನಾಳೆ ಇತ್ತು ನಮಗೂ ಬರೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ನಾಳೆ ಮಧ್ಯಾಹ್ನ ಕೂಡ ಹೊಂಟೇವೆ ನಾವು ವಾಪಸ್. ಸೊ ಹಿಂಗಾಗಿ ಇವರು ಆಕಾಶ್ ಅಂತ ಹೇಳಿ ಇವ್ರು ನಮಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಇವ್ರು IT ಒಳಗೆ ಕೆಲಸ ಮಾಡಿದ್ರಿಂದ ಅಂದ್ರೆ ಇವ್ರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ನಾನು. ನನ್ನ ಫ್ರೆಂಡು ನನಗೆ ಸಜೆಸ್ಟ್ ಮಾಡಿದ್ದಾರೆ, ಆಕಾಶ್ ಕುಟ್ಟಿ ಅವ್ರು ನೋಡಿ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅವ್ನಿಗೆಲ್ಲ ವೀಡಿಯೋಸ್ ನೋಡಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವರು ಸ್ಟೋರಿ ಟೆಲಿಂಗ್ ಮಾಡ್ತಾರೆ, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಯ್ನ್ ಆಗ್ಯಾರ ಮೆಕ್ಯಾನಿಕಲ್ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್. ಮಾಡಿ ಸಪೋರ್ಟ್ ಮಾಡಿರ್ಬೇಕು ಕ್ರಿಯೇಟರ್ಸ್. ಸಪೋರ್ಟ್ ನಿಮ್ದು ಏನು ಪೇಜ್ ಹೆಸರು ಹೇಳಿ ಸರ್? ಆಕಾಶ್ AJ ವ್ಲಾಗ್ಸ್ ಅಂತೇಳಿ ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ ಮತ್ತು ಸ್ಟೋರಿ ಟೆಲಿಂಗ್ ಎಲ್ಲ ಮಾಡ್ತೀನಿ. ಸೊ ಸೂಪರ್ ಆದ ಇವೆಂಟ್ ಮುಗಿಸಿ ಇವಾಗ ಹೊಂಟೇವೆ. ಎಲ್ಲ ಮ್ಯಾಮ್ ಎಲ್ಲರೂ ಹುಡುಗರು ಹೆಲ್ಪ್ ಮಾಡತ್ತಾರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಶೌಟ್ ಔಟ್ ಟು ಯಾರದು, ಯಾವ ಸ್ಪೈಸಸ್ ಇದೆ? ಜತ್ತಿ ಅಲ್ಲ, ಬಿಗ್ ಶೌಟ್ ಔಟ್ ಜತ್ತಿ ಸ್ಪೈಸಸ್. ಚೆಕ್ ಮಾಡ್ರಪ್ಪ. ನಾನು ನಿಮಗೆ ವ್ಲಾಗ್ನಾಗ ತೋರಿಸ್ತೀನಿ ಹೆಂಗೆ ಏನು ಎಷ್ಟು ಖಾರ ಐತಿ ಎಷ್ಟು ಉಪ್ಪು ಎಲ್ಲ ಹೇಳ್ತೀನಿ.
ನೋಡ್ರಪ್ಪ ಹೋಗೋಣ ಅಂತ. ಸೂಪರ್ ಇತ್ತು ಇವೆಂಟ್, ಫೆಂಟಾಬಲಿಸ್ಟಿಕ್ ಇವೆಂಟ್. ಅವಾರ್ಡ್ಸ್ ತೊಗೊಂಡು ಮನೆಗೆ ಹೊಂಟ್ರೆ ಇವಾಗ. ನೋಡ್ರಿ ನಿಮ್ಮ ಮಗ ಅವಾರ್ಡ್ ಕೊಟ್ಟಾರ, ಇಂಟರ್ನೆಟ್ ಸ್ಟಾರ್ ಅಂತ. ಥ್ಯಾಂಕ್ ಯು. ಬರ್ತೇಜ್ ಕಾಲೇಜ್ದವ್ರು ಕರೆದಿದ್ರು. ಸೊ ಎಲ್ಲ ಮುಗಿಸಿ ಮತ್ತು ಲ್ಯಾಪ್ಟಾಪ್ ಕೆಲಸ ಇತ್ತು ರೀ. ಆ್ಯಕ್ಚುಲಿ ನಮ್ಮ ಎಡಿಟರ್ಗೆ ನಮ್ಮ ಲ್ಯಾಪ್ಟಾಪ್ನ ಹೊಸ 1 TB SSD ಹಾಕ್ಸತ್ತಿದ್ವಿ, ಅದಕ್ಕೆ ಬಂದಿದ್ದೆ. ಇದೆಲ್ಲ ಮುಗಿಸಿ ಇವತ್ತಿನ ದಿನ ಎಷ್ಟು ಸೂಪರ್ ಆಗಿತ್ತು. ಆಲ್ ರೈಟ್ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಮುಗಿಸೋಕ್ಕಿಂತ ಮುಂಚೆ ಬರ್ರಿ ಒಂದೆರಡು. ಸೊ ನಮ್ಮ ಜ್ಯೋತಿ ಅವ್ರು ಅಂತಾರೆ, ವೇರ್ ಡಿಡ್ ಯು ಪರ್ಚೇಸ್ ದಟ್ ಗ್ರೈಂಡಿಂಗ್ ಮಷಿನ್? ಅದು ಹಿಟ್ಟು ಇದು ನಮ್ಮ ಗಿರಣಿ ಮಗ ಕೇಳತ್ತಾರ. ತೊಗೊಂಡು 5-6 ವರ್ಷ ಆಯ್ತು ರೀ. ಮಹಾಲಕ್ಷ್ಮಿ ಅಂಥೇಳಿ ನೀವು ಇಲ್ಲ ಅಂದ್ರೆ ಅಮೆಝಾನ್ನಾಗ ಹುಡುಕ್ಬೋದು, ಸಿಗ್ಬೋದು. ನಾವು ಆ್ಯಕ್ಚುಲಿ ಲೋಕಲ್ ಸ್ಟೋರ್ನಾಗ ತೊಗೊಂಡಿದ್ವಿ. ಆ್ಯಂಡ್ ಇನ್ನೊಬ್ಬರು ನಮ್ಮ ಲಕ್ಷ್ಮಿಯವ್ರು ಅಂತಾರೆ, ಔಟ್ಸೈಡ್ ಜಂಕ್ ಫುಡ್ ತಿನ್ನೋದು ಕಂಪ್ಲೀಟ್ ಸ್ಟಾಪ್ ಮಾಡಿರಿ, ಹೋಮ್ ಮೇಡ್ ಹೆಲ್ದಿ ಫುಡ್ಸನ್ನು ಕನ್ಸ್ಯೂಮ್ ಮಾಡಿರಿ, ಎಕ್ಸಸೈಸ್ ಮಾಡಿರಿ ಅಂತ. ಆ್ಯಕ್ಚುಲಿ ನೋಡಿರಿ, ನಾವು ಎಲ್ಲ ವರ್ಕೌಟ್ ಅಂತೂ ಮಾಡ್ತೀನಿ ಆ್ಯಂಡ್ ಎಲ್ಲ ಮಾಡ್ತೀನಿ. ಬಟ್ ಅದೇನೋ ಒಂದು ಮೊನ್ನೆ ಆಗಿದ್ದ ಘಟನೆಯಿಂದ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಂಗೆ ಆಗಿತ್ತು. ಇಲ್ಲ ಅಂದ್ರೆ ಓವರಾಲ್ ನಾನು ಹೆಲ್ತ್ ಚೆಕಪ್ ಮಾಡಿಸಿದ್ದೆ 3-4 ಮಂತ್ಸ್ ಬ್ಯಾಕ್. ಎಲ್ಲ ಕಂಪ್ಲೀಟ್ಲಿ ಗುಡ್ ಆಗಿತ್ತು. ಎನಿವೇ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದೆ. ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಯಾವುದೋ ಒಂದು ಕಾರಣದ ಕೂಡ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡೋಕ್ಕೆ ಮರಿಬೇಡ್ರಿ. ನಾಳೆ ಮತ್ತೊಂದು ಮಗದೊಂದು ಹೊಸ ಟಾಪಿಕ್ ಜೊತೆ, ಹೊಸ ವ್ಲಾಗ್ ಜೊತೆ ನಾಳೆ ಶಾರ್ಪ್ 8 ಗಂಟೆಗೆ ಸಿಗೋಣಂತ. ಅಂಟಿಲ್ ದೆನ್, ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು. ಪಡ ಕಮೆಂಟ್ ಹಾಕ್ರಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಆಕಾಶ್ ಪುಟ್ಟಿಲಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ದೇವರು ಎಲ್ಲರನ್ನೂ ಒಳ್ಳೇದು ಮಾಡಲಿ. ಬಾಯ್.